ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಗುರುವಾರ ಮತ್ತು ಶುಕ್ರವಾರದ 2 ದಿನದ ವ್ಲಾಗ್ ಆಗಿರುತ್ತೆ. ಅಂದರೆ ಹಾಲು ಉಕ್ಸ್ತೀವಲ್ವ ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬನೂ ಇರೋದ್ರಿಂದ ಹಾಲು ಉಕ್ಸೋದು ವಿಡಿಯೋ ಜೊತೆಗೆ ಹಬ್ಬಕ್ಕೆ ಮತ್ತು ಹಾಲು ಉಕ್ಸೋದಕ್ಕೆಲ್ಲ ಪ್ರಿಪ್ರೇಷನ್ ವಿಡಿಯೋನ ಅಟ್ಯಾಚ್ ಮಾಡಿ ಒಂದು ವ್ಲಾಗ್ ಆಗಿ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ತಿ ವ್ಲಾಗ್ಸ್. ಗುರುವಾರದ ವ್ಲಾಗು ಅಮ್ಮನ ಮನೆಯಿಂದ ಶುರು ಮಾಡಿದ್ದೀನಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಹಾಗೆ ಜೊತೆಗೆ ನಮ್ಮ ಮನೆ ಹಾಲು ಉಕ್ಸೋ ಶಾಸ್ತ್ರನೂ ಇರೋದ್ರಿಂದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊತೀನಿ, ಇವತ್ತು ಹೇಗೆಲ್ಲ ಸಾಗತ್ತೆ, ಏನೆಲ್ಲ ರೆಡಿ ಮಾಡ್ಕೊತೀನಿ ಪೂಜೆಗೆ ಮತ್ತು ಹಾಲು ಉಕ್ಸೋದಕ್ಕೆ ಅಂತೆಲ್ಲ ಈ ವ್ಲಾಗಲ್ಲಿ ಶೇರ್ ಮಾಡೋಣ. ಹಾಗೆ ಇವಾಗ ನಾನು ಹಾಲು ಉಕ್ಸೋದು ನನಗೆ ಜೋಯಿಸರು ಹೇಳ್ಕೊಟ್ಟಿರೋ ರೀತಿಯಲ್ಲೇ ಮಾಡ್ತಾಯಿದ್ದೀನಿ. ಶುಭ ಫಲ ಅಂತ ಹೇಳಿದ್ದಾರೆ. ಹಾಗಾಗಿ ಯಾರಾದರೂ ಹೊಸ್ದಾಗಿ ಹಾಲು ಉಕ್ಸೋ ಅಂಥವ್ರು, ಹೊಸ ಮನೆಗೆ ಹೋಗೋ ಅಂಥವ್ರಿಗೊಂದು ಹೆಲ್ಪ್ ಆಗುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಏನೆಲ್ಲ ತೊಗೊಂಡು ಬರ್ತೀನಿ, ಹಾಗೆ ಹೇಗೆಲ್ಲ ರೆಡಿ ಮಾಡ್ಕೊತೀನಿ ಪೂಜೆಗಾಗಿರ್ಬೋದು, ಹಾಲು ಉಕ್ಸೋದಕ್ಕಾಗಿರ್ಬೋದು. ಆ ಥರ ಮಾಡಿದ್ರೆ ತುಂಬ ಒಳ್ಳೆಯದಂತೆ. ಏನಪ್ಪ ಅವರು ಹಂಗಂದ್ರೂ ನಾನು ಸಾಮಾನ್ಯವಾಗಿ ಹೇಳಲ್ಲ, ಈ ಥರ ಮಾಡಿ ಒಳ್ಳೆಯದಾಗತ್ತೆ ಅಂತ ಹೇಳಿಬಿಟ್ಟು. ಹಂಗಾಗಿ ಸಿಂಪಲ್ಲಾಗೇ ಇದೆ ಅಲ್ವಾ ಅವ್ರು ಹೇಳಿರೋದು ಕೂಡ, ಅದೇ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಸೂಕ್ತ ಅನ್ನಿಸ್ತು ನನಗೂ ಕೂಡ. ಹಾಗಾಗಿ ನಾನು ಈ ಬ್ಲಾಗಲ್ಲಿ ತೋರಿಸೋಣ ಹೇಗೆಲ್ಲ ರೆಡಿ ಮಾಡ್ಕೊತೀನಿ, ಅವ್ರು ಏನೆಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ ನಾನು ನಿಮಗೂ ಕೂಡ ಶೇರ್ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ, ಆದಷ್ಟು ಶೇರ್ ಮಾಡಿ ಆಯಿತಾ. ನೆಕ್ಸ್ಟ್ ಈಗ ಅಮ್ಮನ ಮನೇಲಿ, ಏಕೆಂದರೆ ಎಲ್ಲ ಫುಲ್ ಪ್ಯಾಕ್ ಆಗಿರೋದ್ರಿಂದ ಇವತ್ತಿಂದ ಒಂದು 3 ಡೇಸ್ ಅಮ್ಮನ ಮನೇಲಿ ಅಡುಗೆ. ಹಾಗಾಗಿ ಅಮ್ಮ ಬಿಸಿಬೇಳೆ ಬಾತ್ ಮಾಡ್ತಾರೆ. ನಾನು ಬೆಳಗ್ಗೆ ಎದ್ದೆಲ್ಲ ಹೆಲ್ಪ್ ಮಾಡಿಕೊಟ್ಟು ಈಗ ಮತ್ತೆ ಮನೆಗೆ ಹೋಗಿ ಅಲ್ಲೊಂದು 3 ಸೀರೆ ಫಾಲ್ ಹಾಕೋದಿದೆ, ಅದು ಹಾಕ್ಬಿಟ್ಟು ತಲುಪಿಸ್ಬಿಟ್ಟು ಕೊಡೋರಿಗೆ. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಮಾರ್ಕೆಟ್ಗೆ ಹೋಗಿ ಬಂದು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ಇವತ್ತೇ. ಹಾಗೆ ಮನೆಗೆ ಹೋಗಿ ಸ್ವಲ್ಪ ಎಲ್ಲ ಕ್ಲೀನ್ ಎಲ್ಲ ಮಾಡಬೇಕು. ಸಂಜೆಗೆ ಕೀ ಕೊಡ್ತೀನಿ ಅಂತಂದಿದ್ದಾರೆ. ನೋಡೋಣ ಹೇಗೆಲ್ಲ ಆಗುತ್ತೆ, ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ಅಂತೆಲ್ಲ ನೀವು ಪೂರ್ತಿಯಾಗಿ ನೋಡ್ಬೋದು. ದಯವಿಟ್ಟು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸುಟ್ಟ ಅಂತಲ್ಲಿ ಇಟ್ಕೊಂಡಿದ್ದೀನಿ. ಅಜ್ಜಿ ಬಂದೈತೆ ಊರಿಂದ. ಅಜ್ಜಿ ಹಾಯ್ ಮಾಡು. ಹಾಗೆ ಪೂಜೆಗೆ ಮರಗಳು ಬೇಕಲ್ವಾ, 2 ದಿನದಿಂದನೇ ಮೆಂತ್ಯ ಮತ್ತು ಪೇಪರೆಲ್ಲ ನೆನೆ ಹಾಕಿದ್ದೆ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇವತ್ತು ರುಬ್ಬಿಟ್ಕೊಂಡಿದ್ದೀನಿ. ಈಗ ಮರಗಳಿಗೆಲ್ಲ ಸಾರಿಸಿ ಬಿಸಿಲಲ್ಲಿ ಇಟ್ಬಿಟ್ರೆ ಸಂಜೆ ಹೊತ್ತಿಗೆ ಒಣಗಿಕೊಳ್ಳುತ್ತೆ. ಹಾಗೆ ಗೌರಿ ಹಬ್ಬಕ್ಕೂ ಕೂಡ ಮಾಡ್ಕೊತೀನಿ. ಇದು ನನಗೆ ಅಂದರೆ ಜೋಯಿಸ್ರು ಹೇಳಿದ್ರು, ಹಿಂಗೆ ಮರ ಇಟ್ಟು ಪೂಜೆ ಮಾಡಬೇಕು ಹಾಲು ಉಕ್ಕಿಸ್ದಾಗ, ತುಂಬ ಒಳ್ಳೆಯದು, ಶುಭ ಕಾರ್ಯ. ಅಂದರೆ ಮನಸ್ಸಲ್ಲಿ ಏನು ಅನ್ಕೊಂತೀವೋ ಅದು ನೆರವೇರುತ್ತೆ, ಸ್ವಲ್ಪ ಈ ನೆಗೆಟಿವ್ ವೈಬ್ಸ್ ಇರೋದೆಲ್ಲ ಹೋಗುತ್ತೆ ಅಂತ. ಹಾಗಾಗಿ ಮರ ಎಲ್ಲನೂ ರೆಡಿ ಮಾಡಿಕೊಂಡೆ. ಸಂಜೆ ಹೊತ್ತಿಗೆಲ್ಲ ಪೂರ್ತಿ ಒಣಗಿಕೊಂತು. ಜೊತೆಗೆ ದೇವ್ರ ಪಾತ್ರೆಗಳೆಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ಬಟ್ಟೆಗಳು ಸಹ ಇಟ್ಕೊಂಡಿದ್ದೀನಿ, ಅಮ್ಮನ ಮನೆಗೆ ತೊಗೊಂಡೋಗಿ ಇಟ್ಬಿಡೋಣ ಅಂತ. ಮರ ಮತ್ತು ದೇವ್ರ ಪಾತ್ರೆಗಳು, ಈ ಒಂದು ಚೀಲ ಬಟ್ಟೆಗಳು ಇರೋಂಥದ್ದು, ಸಿಂಚುದು ನಂದು ಪಾಪುದು ಎಲ್ಲ, ಅದನ್ನೆಲ್ಲ ತೊಗೊಂಡೋಗ್ಬೇಕು ಮನೆಗೆ. ಹಾಗೆ ಮಾರ್ಕೆಟ್ಗೆಲ್ಲ ಹೋಗಿ ಬರಬೇಕು. ಹಾಗೆ ನಾನು ಹಾಸಿಗೆ ಎಲ್ಲ ಒಣಗಾಕಿ ಮರಗಳನ್ನೆಲ್ಲ ಸಾರಿಸಿ ಬಿಸಿಲಿಗೆ ಇಟ್ಟು ಸಿಂಚು ಫ್ರಿಜ್ಜಿಂದೆಲ್ಲನೂ ತೊಳಿತಾ ಇದ್ಲು. ಹಾಗೆ ಅವಳು ತೊಳೆಯೋದ್ರಲ್ಲಿ ನಾನು ಕೂಡ ಫಾಲ್ಗಳೆಲ್ಲ ಹಾಕ್ತಾಯಿದ್ದೆ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನೆಕ್ಸ್ಟು. ಈಗ ಹೊಸ ಮನೆಗೆ ಹೋಗ್ಲಿಕ್ಕೆ ಮತ್ತು ಹಾಲು ಉಕ್ಸೋಕ್ಕಿಂತ ಮುಂಚೆ ಮನೆ ಒಳಗಡೆ ಹೋಗುವಾಗ ಹೇಗೆ ನಾವು ಹೋಗಬೇಕು, ಒಂದು ಒಳಿತಾಗೋದಕ್ಕೋಸ್ಕರ ಅಂದ್ಬಿಟ್ಟು ಜೋಯಿಸ್ರು ಹೇಳಿ ಕಳಿಸಿದ್ದಾರಲ್ವ, ನಾನು ಅದನ್ನು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ಹಂಗಾಗೇ ಹಾಲು ಉಕ್ಸೋ ಪ್ರಿಪ್ರೇಷನ್ ಬ್ಲಾಗ್ ಅಂತಲೇ ಇದು. ಹಾಲು ಉಕ್ಸೋದು ಮತ್ತು ಹಬ್ಬಕ್ಕೆ ತಯಾರಿ ಪ್ರಿಪ್ರೇಷನ್ ಬ್ಲಾಗ್ ಆಯಿತಾ. ಈಗ ಏನೆಲ್ಲ ಇಟ್ಕೊಂಡು ಹೋಗ್ತೀನಿ, ಫಸ್ಟು ನಾನು ತೊಗೊಂಡೋಗಿ ಇಟ್ಬಿಟ್ಟು ಮನೆ ಒಳಗಡೆಗೆ, ಆಮೇಲೆ ಏನಿದ್ರು ದೇವ್ರ ಪಾತ್ರೆಗಳ ಬೆಳಗದೆಲ್ಲ ತೊಗೊಂಡೋಗ್ಬಿಟ್ಟು ಅಲ್ಲೇ ಎಲ್ಲ ತೊಳೆದು ಅಲ್ಲೇ ನೀಟಾಗಿ ಒರೆಸಿಟ್ಬಿಟ್ಟು ದೇವ್ರ ಮನೆಯೆಲ್ಲ ಒರೆಸಿ ರೆಡಿ ಮಾಡಿ ಇಟ್ಬಿಟ್ಟು ಬರ್ತೀನಿ. ಕಸ ಎಲ್ಲ ಗುಡಿಸ್ಬಿಟ್ಟು ಬೆಳಗ್ಗೆ ಎದ್ದು ಹೋಗಿ ಮನೆಯೆಲ್ಲ ಒರೆಸಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಏನೆಲ್ಲ ಇಟ್ಕೊತೀನಿ, ಹೇಗೆಲ್ಲ ಇಟ್ಕೊತೀನಿ ಅಂತ ತೋರಿಸ್ತೀನಿ ಆಯಿತಾ. ಬೆಳಿಗ್ಗೆ ಮರ ಲಕ್ಷ್ಮಿಯ ಸಂಕೇತ. ಮರ ಲಕ್ಷ್ಮಿ ಅಂತ ಕೂರಿಸೋದ್ರಿಂದ ಅವರು ಮರದಲ್ಲಿ ತೊಗೊಂಡೋಗಿ ಮನೆ ಒಳಗಡೆ ಹೋಗ್ಬೇಕಾದ್ರೆ ಅಂತ ಅಂದರೆ ಮನೇಲಿ ಏನಾರು ನೆಗೆಟಿವ್ ವೈಬ್ಸ್ ಆಗಿರ್ಬೋದು, ಈಗ ನಮಗೆ ಒಳ್ಳೇದಾಗಬೇಕಲ್ವಾ. ಹಾಗಾಗಿ ದೇವತೆಗಳು ಮನೆ ಒಳಗಡೆ ಬರಲಿಕ್ಕೆ ಇದು ನಾವು ಅವ್ರಿಗೆ ಆಹ್ವಾನ ಕೊಟ್ಟಂಗೆ ಅಂತ. ಈ ರೀತಿ ಹೋಗೋದ್ರಿಂದ ನಾವು ಅವ್ರನ್ನ ಕರ್ಕೊಂಡು ಹೋಗೋ ರೀತಿ ಅಂತ ಹೇಳಿದ್ರು. ಹಾಗಾಗಿ ನಿಮ್ಮಲ್ಲೇ ಶೇರ್ ಮಾಡ್ತೀನಿ, ಯಾರ್ದಾರ ಹಾಲು ಉಕ್ಸೋ ಅಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಹಾಗೆ ಅರಿಶಿನ ಕುಂಕುಮ ಜೊತೆಗೆ ಇದು ಊಬಿತ್ತಿಗಟ್ಟಿ ಅಂತೀವಿ ನಮ್ಮ ಕಡೆ, ಈ ಊಬಿತ್ತಿಗಟ್ಟಿ ಅದೊಂದು. ಹಾಗೆಯೇ ಅರಳುಪ್ಪು ಸಹ ಇಟ್ಕೋಬೇಕು. ಅರಳುಪ್ಪು ಮತ್ತು ಹೂವು ಎಲ್ಲ ನಾನು ಹೋಗ್ಬೇಕಾದ್ರೆ ತಗೊಂಡು ಹೋದೆ, ಇಲ್ಲಿ ತೋರಿಸಿಲ್ಲ. ನೀವು ಏನಾದರೂ ಹಾಲು ಉಕ್ಸೋ ಅಂಥವ್ರಿಗೆ ಒಂದು ಹೆಲ್ಪ್ ಆಗುತ್ತೆ. ಅರಳುಪ್ಪನ್ನು ಸಹ ಒಂದು ಪ್ಯಾಕೆಟ್ ಇಟ್ಕೊಳ್ಳಿ. ಹಾಗೆ ಎಲೆ ಅಡಿಕೆ
ಜೊತೆಗೆ ಮೇಯ್ನಾಗಿ ಬೇಕಾಗಿರೋದು ಅರಿಶಿಣದ ಕೊನೆ. ಯಾವುದೇ ಒಂದು ಶುಭ ಕಾರ್ಯ ಆಗಲಿ ಮನೆಗೆ ಅರಿಶಿಣದ ಕೊನೆ ತರೋದು ತುಂಬ ಶ್ರೇಷ್ಠ ಅಂತಾರೆ. ಹಾಗಾಗಿ ಅರಿಶಿಣದ ಕೊನೆ, ಜೊತೆಗೆ ಬಳೆಗಳು. ನಾಳೆ ಪೂಜೆಗೆ ಬಳೆಗಳು ಅಲ್ವಾ, ಬಳೆಗಳನ್ನೂ ಇಟ್ಕೊತಾ ಇದ್ದೀನಿ. ಹಬ್ಬದ ಸಾಮಾನು ಜೊತೆಗೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ತೊಗೊಂಡೋಗ್ಬಿಟ್ಟು ಫಸ್ಟ್ ಇವನ್ನ ಇಟ್ಬಿಟ್ರೆ ಆಮೇಲೆ ಪಾತ್ರೆಗಳೆಲ್ಲ ತೊಗೊಂಡೋಗಿ ತೊಳ್ಕೊಳಕ್ಕೆ ಸರಿ ಹೋಗುತ್ತೆ. ಹಾಗೆಯೇ ಕೆಂಪು ಕಲ್ಲು ಸಕ್ಕರೆನೂ ಅಷ್ಟೇ ಲಕ್ಷ್ಮಿಗೆ ತುಂಬಾ ಇಷ್ಟ. ಹಾಗಾಗಿ ಕಲ್ಲು ಸಕ್ಕರೆ, ಹಾಗೆ ಫಲಹಾರ ಅಂದ್ಬಿಟ್ಟು ಬಾಳೆಹಣ್ಣು ಇಟ್ಟಿದ್ದೀನಿ. ಜೊತೆಗೆ ಹತ್ತಿ ಹಾರನೂ ಸಹ ಇಟ್ಕೋಬೇಕು. ಅರಳುಪ್ಪು ಮತ್ತು ಹೂವನ್ನ ನಾನು ಹೋಗ್ಬೇಕಾದ್ರೆ ತಗೊಂಡು ಹೋದೆ. ನಾನು ಇಲ್ಲಿ ಕ್ಲಿಪ್ಪಿಂಗ್ ಮಿಸ್ ಮಾಡಿದ್ದೀನಿ, ಹಾಗೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ. ಇದ್ರ ಜೊತೆಗೆ ನಾನು ಹೂವು ಮತ್ತು ಅದು ಏನದು ಉಪ್ಪನ್ನ ಒಂದು ಆ್ಯಡ್ ಮಾಡಿಲ್ಲ ಅಷ್ಟೇ, ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದನ್ನು ಸಹ ಇಟ್ಕೋಬೇಕು. ಲಕ್ಷ್ಮೀ ಸಂಕೇತ ಅಂತಾರೆ ಉಪ್ಪು ಕೂಡ. ಹಾಗೆ ಚಿಟ್ಟೆ ಸ್ವಲ್ಪ ಚೇಷ್ಟೆ ಮಾಡ್ತಾ ಇದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜೊತೆಗೆ ನಾನು ಒಂದು ತಾಮ್ರದ ಚೊಂಬಲ್ಲಿ ತುಂಬಿದ ಚೊಂಬಲ್ಲಿ ನೀರು ತೊಗೊಂಡೋಗ್ತಾ ಇದ್ದೀನಿ. ಕೊಡದಲ್ಲಾದರೂ ತೊಗೊಂಡೋಗ್ಬೋದು, ಇಲ್ಲಾಂದರೆ ಒಂದು ಚೊಂಬಲ್ಲಾದರೂ ನೀರು ತುಂಬ ತೊಗೊಂಡೋಗ್ಬೇಕು. ಓಂ ಪ್ರಥಮ ಮನೆಯೊಳಗೆ ಹೋಗ್ಬೇಕಾದ್ರೆ ತುಂಬಿದ್ದು ತೊಗೊಂಡೋದ್ರೆ ಶ್ರೇಷ್ಠ ಅಂತ ಅಂದ್ಬಿಟ್ಟು ಇದ್ರ ಜೊತೆಗೆ ನಾನು ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು ತುಂಬಿದ್ದು ತಾಮ್ರದ ಚೊಂಬಲ್ಲಿ ನೀರು ತೊಗೊಂಡಿದ್ದೀನಿ. ಇದು ಏಕೆ ಕೊಡಗಳಾದ್ರೂ ತೊಗೊಂಡೋಗ್ಬೋದು, ಇಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಚೊಂಬಲ್ಲಿ ನೀರಾದ್ರೂ ತೊಗೊಂಡೋಗ್ಬೇಕು. ಓಂ ಪ್ರಥಮ ತುಂಬಿದ್ದು ಚೊಂಬಲ್ಲೋ ಕೊಡದಲ್ಲೋ ನೀರನ್ನ ಉಕ್ಕಿಸ್ಕೋಬೇಕು ಅಂತಾರೆ. ಹಾಗಾಗಿ ನಾನು ಅದನ್ನು ಹೇಳಿದ್ರು, ಹಾಗಾಗಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ನಾನು ಈಗ ಹೋಗಿದ್ದು 2 ಮನೆಗಳಲ್ಲೂ ನಾನು ಈ ಥರ ಏನೂ ಮಾಡಲಿಲ್ಲ. ಮಾಮೂಲಿ ಹಾಲು ಉಕ್ಸೋದು ಟೈಮಿಂಗ್ಸ್ ಏನು ಕೇಳ್ತಿರ್ಲಿಲ್ಲ, ಹಾಗೆಯೇ ಹಾಲು ಉಕ್ಸೋದು ಹಂಗೆ ಮಾಡ್ತಿದ್ದೆ. ಈ ಸತಿ ಮಾತ್ರ ಜೋಯಿಸ್ರೇ ಹೇಳಿದ್ರು, ಮನೆ ಚೇಂಜ್ ಮಾಡ್ತಾಯಿದ್ದೀವಿ ಅನ್ನೋದಕ್ಕೆ, ನಮ್ಮ ಬಾಗಿಲು ಈ ಥರ ಮಾಡಿದ್ದೀವಿ ಅನ್ನೋದಕ್ಕೆ ಅದ್ರ ಬಗ್ಗೆ ಎಲ್ಲ ಹೇಳಿ, ಈ ಥರ ಮಾಡಮ್ಮ ಒಳ್ಳೆಯದಾಗುತ್ತೆ. ಯಾವುದೇ ಒಂದು ಮನೆಗೆ ಹೋದ್ರೂ ಒಬ್ಬರು ಇದ್ದು ಹೋಗಿರ್ತಾರೆ, ಇಲ್ಲ ನೀವು ಹೊಸ ಮನೆಗೆ ಹೋಗಿರ್ತೀರ, ಕೆಲಸ ಕಾರ್ಯಗಳೆಲ್ಲ ಮಾಡಿ ಹೋಗಿರ್ತಾರಲ್ವ. ಹಂಗಾಗಿ ನೀವು ಈ ಥರ ಮಾಡ್ಕೊಂಡು ಹೋದಾಗ ಅವ್ರುಗಳಿಗಿದ್ದಂಥ ನೆಗೆಟಿವ್ ಎನರ್ಜಿ ಇರುತ್ತಲ್ಲ, ಅದು ಅವರಿಂದನೇ ಹೋಗುತ್ತೆ. ನಿಮ್ಮ ಮನೆಗೆ ಬರೋವಂಥ ಶುಭ ಫಲಗಳು ನಿಮ್ಮ ಜೊತೆಗೆ ನಿಮ್ಮಿಂದ ಬರುತ್ತೆ ಈ ಥರ ಮಾಡ್ಕೊಂಡು ಹೋದಾಗ ಅಂತ ಹೇಳಿದ್ರು. ಪ್ರಥಮವಾಗಿ ಪಾಲಿಸ್ಬೇಕಾಗಿರೋದು ಇವಿಷ್ಟು. ಮನೆ ಒಳಗಡೆ ಹೋಗ್ಬೇಕಾದ್ರೆ ಮೊದಲು ತಗೊಂಡೋಗಿ ಇಟ್ಬಿಟ್ರೆ ಆಮೇಲೆ ಬೇಕಾದ್ರೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಗೊಂಡೋಗಿ ಬೆಳಕೋಬೋದು ಅಂತ. ನಿಮಗೂ ಒಂದು ಯೂಸ್ಫುಲ್ ಆಯಿತು ಅಂದ್ಕೊತೀನಿ. ಹಾಗಾಗಿ ನನಗೆ ಅವ್ರು ಏನಾರು ಹೇಳ್ದೆ ಹೋಗಿದ್ರೆ ನಾನು ಮಾಮೂಲಿ ಅಂತ ಹಾಲು ಉಕ್ಸ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಅವ್ರು ಹೇಳಿದ್ರಲ್ಲ ಹೆಂಗೂ ಪೂಜೆನೂ ಮಾಡಬೇಕಿತ್ತಲ್ವ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹೆಚ್ಚಿಗೆ ಖರ್ಚೇನಿಲ್ಲ, ಮಾಮೂಲಿ ಮನೆಗೆ ಥರ ಅಂಥ ವಸ್ತುಗಳನ್ನೇ ನೀಟಾಗಿ ತೊಗೊಂಡೋಗ್ತಾ ಇದ್ದೀನಿ. ಬನ್ನಿ ಈಗ ಮನೆ ಹತ್ರ ಹೋಗ್ಬಿಟ್ಟು ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಒರೆಸಿ ಬರೋಣ. ಅಡುಗೆ ಮನೇಲಿ ಇನ್ನೂ ಲೈಟ್ ಹಾಕ್ಸಿಲ್ಲ, ಹಾಗಾಗಿ ಸ್ವಲ್ಪ ಅಷ್ಟೊಂದು ಬ್ರೈಟಾಗಿ ಬಂದಿಲ್ಲ ವೀಡಿಯೋ. ಇರಲಿ ಅಂದ್ಬಿಟ್ಟು ಹಿಂದ್ಗಡೆದು ಲೈಟ್ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡೆ. ದೇವ್ರ ಪಾತ್ರೆ ಎಲ್ಲ ತೊಳೆದಿಡ್ತಾ ಇದ್ದೀನಿ. ಸೆಲ್ಫೆಲ್ಲ ನೀಟಾಗಿ ಒರೆಸ್ಕೊಂಡು ಹುಣಸೆಹಣ್ಣಿನ ನೀರಲ್ಲೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಮನೆ ಬಾಗಿಲು ಮನೆ ಒಳಗಡೆ ಎಲ್ಲ ಫಸ್ಟ್ ಟೈಮ್ ದಪ್ಪಕ್ಕೆ ಒರೆಸಿಟ್ಬಿಟ್ರೆ ಮತ್ತೆ ಬೆಳಗ್ಗೆ ಗಂಜಿಲ ಸಗಣಿ ಎಲ್ಲ ತಂದಿದ್ದಾರೆ ಈಗ ದೇವರಾಜು. ಇದನ್ನೆಲ್ಲ ಹಾಕ್ಕೊಂಡು ನಾನು ಬೆಳಗ್ಗೆ ಮತ್ತೆ ಒಂದು ಸಲ ಮನೆ ಒರೆಸ್ಕೊತೀನಿ. ಹಾಗೆ ಇದ್ರ ಜೊತೆಗೆ ನಾಳೆ ವೀಡಿಯೋನು ಸಹ ಅಟ್ಯಾಚ್ ಮಾಡಿ 2 ದಿನದ್ದು ಹಾಕ್ತೀನಿ. ಈ 2 ದಿನದ ವ್ಲಾಗ್ ಹಬ್ಬದ್ದು ಸೇರಿಸೇ ಹಾಕ್ಬಿಡ್ತೀನಿ. ಹಾಗೆ ಕತ್ಲೆ ಆಗಿದ್ದ ಕಾರಣ ನಂದು ಸ್ವಲ್ಪ ಪರ್ಪಲ್ ಕಲರ್ ಲೈಟ್ ಇರೋದು, ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಈ ಥರ ನೀಟಾಗೆಲ್ಲ ತೊಳೆದು ಒರೆಸಿ ಇಟ್ಬಿಟ್ಟಿದ್ದೀನಿ. ಹೂವು ಹಣ್ಣುಗಳನ್ನೆಲ್ಲ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಬಂದು ಅರಿಶಿನ ಕುಂಕುಮ ಹೂವೆಲ್ಲ ಮುಡಿಸಿ ಪೂಜೆ ಮಾಡೋದಷ್ಟೇ. ಇದ್ರ ಜೊತೆಗೆ ನಾಳೆ ದಿನ ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಒಟ್ಟಿಗೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಪ್ರಿಪ್ರೇಷನ್ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈಗ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಬೆಳಗ್ಗೆ 5 ಗಂಟೆಯಿಂದನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ವಾತಾವರಣ ಹೇಗಿದೆ ಅಂತ. ಅಮ್ಮನ ಮನೆಯಿಂದ ನಮ್ಮ ಮನೆ ಹತ್ರಕ್ಕೆ ಬಂದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಟ್ಟು ಹೊರಗಡೆ ಎಲ್ಲ ವರಾಂಡ ಎಲ್ಲ ಒರೆಸ್ಕೊಂಡೆ. ಹೊರಗಡೆ ವೆದರ್ ಹೆಂಗಿದೆ ಅಂದರೆ ನಮ್ಮ ಮನೆ ಹತ್ರ ವ್ಯೂ ಸಕ್ಕದಾಗಿ ಕಾಣುತ್ತೆ. ಈ ರೀತಿಯಾಗಿದೆ. ಹೊಸ ಮನೆ ಹತ್ರ ಮೇಲ್ಗಡೆ ನಿಂತ್ಕೊಂಡ್ರೆ ಹಿಂಗಿದೆ, ನಮ್ಮ ಮನೆ ಮುಂದೆ ನಿಂತ್ಕೊಂಡ್ರೆ ವಾತಾವರಣ. ನಿಮಗೂ ಇಷ್ಟ ಆಗ್ಬೋದು ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ರಂಗೋಲಿ ಚೆನ್ನಾಗಿದೆಯಾ ಅಂತಲೂ ಕಾಮೆಂಟ್ ಮಾಡಿ. ದೇವ್ರ ಮನೆಗೂ ಸಹ ರಂಗೋಲಿ ಎಲ್ಲ ಬಿಟ್ಟು ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ. ಹಾಗೆಯೇ ಅಡುಗೆ ಮನೆಯಲ್ಲಿ ಹಾಲು ಉಕ್ಸೋದಲ್ವ, ಬೆನ್ಕನ್ನು ಸಗಣಿಲಿ ಗರಿಕೆಲ್ಲ ಕಿತ್ಕೊಬಂದು ಬೆನ್ಕನ್ನು ಮಾಡಿ ತುಂಬಿದ್ದು ಚೊಂಬಲ್ಲಿ ನೀರಿಟ್ಟು ಅಲ್ಲಿಗೆ ತುಳಸಿ ಮತ್ತು ಹೂವನ್ನ ಹಾಕಿದ್ದೀನಿ. ಜೊತೆಗೆ 2 ಬಾಳೆಹಣ್ಣು, 2 ದೀಪ, ಅರಿಶಿನ ಕುಂಕುಮ, ಜೊತೆಗೆ ವೀಳ್ಯದೆಲೆ ಗಿಡವನ್ನು ಒಂದು ಬಳ್ಳಿ ತೊಗೊಂಡು ಬಂದಿದ್ದೆ. ಅದನ್ನು ಒಂದು ಚಿಕ್ಕದೊಂದು ಮನೇಲಿತ್ತು ಪಾಟು, ಅದಕ್ಕೀಗ ಸದ್ಯಕ್ಕೆ ಸಗಣಿ ಮತ್ತು ಮಣ್ಣನ್ನು ಹಾಕಿ
ಗಿಡನ ನೆಟ್ಟು ಅದು ಅಡುಗೆ ಮನೇಲಿ ಇಟ್ಟಿದ್ದೀನಿ, ಹೊರಗಡೆಗೆ ಇಡ್ತೀನಿ. ಇವತ್ತು ಅದಕ್ಕೂ ಸಹ ಪೂಜೆ ಮಾಡ್ತೀನಿ. ಶುಕ್ರವಾರ ಅಲ್ವಾ, ವೀಳ್ಯದೆಲೆ ಮಹಾಲಕ್ಷ್ಮಿ ಸ್ವರೂಪ. ಹಂಗಾಗಿ ಗ್ಯಾಸ್ನೆಲ್ಲ ಮನೇಲೇ ತೊಳ್ಕೊಂಡು ಬಂದಿದ್ದೆ. ಇಲ್ಲೂ ಒಂದು ಸಲ ಗಂಜಲದ ನೀರೆಲ್ಲ ಹಾಕಿ ಒರೆಸ್ಕೊಂಡು ನೀಟಾಗಿ ಒಂದು ಪಾತ್ರೆಗೆ ಹಾಲೆಲ್ಲನೂ ಹಾಕಿ ಇಟ್ಕೊಂಡಿದ್ದೀನಿ ಕಾಯಲಿಕ್ಕೆ. ಹಾಲೆಲ್ಲ ಉಕ್ಕಿದ ಮೇಲೆ ಪೂಜೆ ಮಾಡೋದು ನಾನು. ಅವರು ಸಹ ಹಾಗೇ ಅಂದಿದ್ದು, ಹಾಲು ಉಕ್ಸಿದ ಮೇಲೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು. ಈ ರೀತಿಯಾಗಿ ಮರಗಳಿಗೂ ಸಹ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲನ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಹಾಲು ಉಕ್ಸಿದಂಥ ಶುಭ ಫಲ ಆ ಮನೆಗೆ ಮತ್ತು ನಮಗೆಲ್ಲರಿಗೂ ಸಿಗುತ್ತೆ. ಹಾಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಹಂಗಾಗಿ ತೋರಿಸ್ತಾ ಇದ್ದೀನಿ. ನೀವುಗಳು ಯಾರಾದರೂ ಹಾಲು ಉಕ್ಸೋರಿದ್ದರೆ, ನನ್ನ ರೀತಿ ಸಿಂಪಲಾಗಿ ಮಾಮೂಲಿಗಳಿಗೆ ಪೂಜೆ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದೆ ಹಾಲು ಉಕ್ಸ್ತಾ ಇರ್ತೀರಲ್ವ, ಅಂಥವ್ರಿಗೊಂದು ಯೂಸ್ ಆಗಲಿ ಅಂತ ಒಂದು ವಿಡಿಯೋ ಮಾಡಿದೆ. ಹೇಗೂ ಮಾಡ್ತಾ ಇದ್ದೆ ಅಲ್ವಾ, ಹಂಗಾಗಿ ಒಂದು 8:30 ಹೊತ್ತಿಗೆಲ್ಲ ನಾನು ಹಾಲೆಲ್ಲ ಉಕ್ಸಿ ಪೂಜೆ ಎಲ್ಲ ಮಾಡಿಬಿಟ್ಟಿದ್ದೆ. ಯಾಕೆಂದರೆ 5 ಗಂಟೆಗೆ ಹೋಗಿದ್ದೆ, ಹಿಂದಿನ ದಿನನೇ ಎಲ್ಲ ರೆಡಿ ಮಾಡಿದ್ದೆ ಅಲ್ವಾ, ಹಂಗಾಗಿ ಬೇಗನೆ ಪೂಜೆ ಮಾಡ್ಕೊಂಡ್ಬಿಟ್ಟೆ. ನನಗೂ ಟೈಮಿಂಗ್ಸ್ ಕೊಟ್ಟಿದ್ದೆ ಅಷ್ಟಕ್ಕೇ, 6 ಗಂಟೆಯಿಂದ 8:30 ಹೊತ್ತಿಗೆಲ್ಲ ತುಂಬ ಚೆನ್ನಾಗಿದೆ ಪೂಜೆ ಮಾಡಲಿಕ್ಕೆ ಅಂತ ನಾನು ಅಷ್ಟರಲ್ಲಿ ಮುಗಿಸ್ಬಿಟ್ಟೆ. ಹಾಗೆ ಬಲಗಡೆ ಸೈಡ್ ಕೂಡ ಹೋಗ್ತು, ತುಂಬ ಖುಷಿ ಆಯಿತು ಕೂಡ, ನೋಡ್ಬೋದು. ಈಗ ನಾನು ಹಾಲುಕ್ಕಿದ್ದೆಲ್ಲ ಆಯ್ತಲ್ವ, ಈಗ ದೀಪ ಹಚ್ತಾ ಇದ್ದೀನಿ. ಸಗಣಿಲಿ ಬೆನ್ಕನ ಮಾಡೋದ್ರಿಂದ ತುಂಬ ಶ್ರೇಷ್ಠ. ಮೊದಲಿಗೆ ಗಣಪತಿ ಪೂಜೆ ಮಾಡಬೇಕಲ್ವ ಓಂ ಪ್ರಥಮ, ಹಾಗಾಗಿ ನಾನು ಹಸುವಿನ ಸಗಣಿಯಲ್ಲಿ ನಾನು ಬೆನ್ಕನ್ನು ಮಾಡಿಟ್ಟು ಆನಂತರ ನಾನು ದೇವ್ರ ಫೋಟೋನ ಇಟ್ಟು ಪೂಜೆ ಮಾಡ್ತಾ ಇರೋದು. ಮೊದಲಿಗೆ ನಾನು ಬೆನ್ಕನಿಗೆ ಮೊದಲಿಗೆ ಪೂಜೆ ಮಾಡೋದು ನಾನು. ವೀಳ್ಯದೆಲೆ ಗಿಡ ಚೆನ್ನಾಗಿ ಬರಲಿ ಅಂತ ಕೇಳ್ಕೊತೀನಿ. ನಿಮಗೂ ಇಷ್ಟ ಆಗಿರ್ಬೋದು ಈ ಒಂದು ಪೂಜೆ, ಯಾವ ರೀತಿ ಹಾಲು ಉಕ್ಸ್ಬೇಕು ಅಂತ ತೋರಿಸಿದ್ದೀನಿ ಅಲ್ವಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಂಡಿರೋರಿದ್ದರೆ, ನಾನು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೂ ತಿಳ್ಕೊಂಡಂಗೆ ಆಗುತ್ತೆ. ನೆಕ್ಸ್ಟ್ ಟೈಮು ಅದನ್ನು ಸಹ ರೂಢಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮೇ ಈ ಥರ ಎಲ್ಲ ಅಣಿಯಾಗೆಲ್ಲ ರೆಡಿ ಮಾಡಿಕೊಂಡು ವಿಧಿವಿಧಾನದಿಂದ ಹಾಲು ಉಕ್ಕಿಸ್ತಾ ಇರೋದು, ಹಂಗಾಗಿಯೇ ವಿಡಿಯೋ ಮಾಡಿಕೊಂಡೆ. ಮೊದಲಿಗೆ ನಾನು ದೀಪಗಳಿಗೆ ಬೆಳಗ್ಗೆ, ಆಮೇಲೆ ಬೆನಕನಿಗೆ ಪೂಜೆ ಮಾಡಿ, ಆಮೇಲೆ ತುಂಬಿದ್ದು ಚೊಂಬಲ್ಲಿ ನೀರಿಟ್ಟಿದ್ದೀನಿ ಅಲ್ವಾ, ನಮ್ಮ ಮನೆ ದೇವ್ರ ಹೆಸ್ರು ಹೇಳಿ ಅದಕ್ಕೂ ಸಹ ಪೂಜೆ ಮಾಡಿ, ಶಿವಂದು ಅಂದರೆ ಕಾಶಿ ವಿಶ್ವನಾಥಂದು ಫೋಟೋ ಇದೆ ನನ್ನ ಹತ್ರ, ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ನಮ್ಮದು ವೀರಭದ್ರೇಶ್ವರ ಆಗಿರೋದ್ರಿಂದ ಈಶ್ವರಂದು ಯಾವುದೋ ಒಂದು ಫೋಟೋ ಇಟ್ಟರೆ ನಮ್ಮ ಸ್ವಾಮಿಗೂ ಸಹ ಅರ್ಪಣೆ ಆಗುತ್ತೆ ಅಂದ್ಬಿಟ್ಟು. ಈಗ ಅಕ್ಷತೆಯಲ್ಲಿ ನನಗೆ ಮನಸ್ಸಿನ ಕೋರಿಕೆ ಇದೆ, ಅದನ್ನು ಅಂದ್ಕೊಂಡು ಬೆನಕನ ಮೇಲೆ ಪ್ರೋಕ್ಷಣೆ ಮಾಡಿದೆ. ಈ ರೀತಿ ಮಾಡೋದ್ರಿಂದ ನಮ್ಮ ಮನಸ್ಸಿನ ಇಷ್ಟ ಈಡೇರುತ್ತೆ ಅಂತ ಅರ್ಥ. ಅಂದರೆ ಸಂಕಲ್ಪ ಮಾಡಿಕೊಂಡಿದ್ದೆ. ಮಣ್ಣಿನ ದೀಪಗಳನ್ನ ಹಚ್ಚಿದ್ದೀನಿ, ತುಂಬ ಶ್ರೇಷ್ಠ ಮಣ್ಣಿನ ದೀಪ ಹಚ್ಚೋದು ಕೂಡ. ಹಾಗೆ ಈ ಒಂದು ಪೂಜೆ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆ ಇದು ಹಾಲು ಉಕ್ಸೋದಕ್ಕೆ ಮಾಡಿದಂಥ ಅಡುಗೆ ಮನೇಲಿ ಪೂಜೆ ಇದು. ಹಾಗೆ ದೇವ್ರ ಮನೇಲೂ ಕೂಡ ಕಳಸ ಎಲ್ಲ ತೆಗೆದು ವರಮಹಾಲಕ್ಷ್ಮಿ ಪೂಜೆ ಕೂಡ ಮಾಡಿದ್ದೆ. ಈ ರೀತಿಯಾಗಿ ನನ್ನ ದಿನ ಆಯಿತು. ಪೂಜೆ ಎಲ್ಲ ಮುಗಿದ್ಮೇಲೆ ಹಾಗೆಯೇ ಸ್ವಲ್ಪ ಹೊತ್ತು ಇರಬೇಕಲ್ವ ಮನೆಯಲ್ಲಿ, ಹಾಗೆ ಓಡಾಡ್ತಾಯಿದ್ದೆ. ಹೊರಗಡೆ ಯಾರೋ ಕೂಗ್ದಂಗೆ ಆಯಿತು, ಹಾಗಾಗಿ ನೋಡೋಕ್ಕೆ ಹೋದೆ. ಹಾಗೆ ಮಾತಾಡಿಸ್ಕೊಂಡು ಬಂದೆ ಒಳಗಡೆ. ಸೀರೆ ಇಷ್ಟ ಆಯಿತಾ? ಬ್ಲೌಸ್ ಹೊಲ್ಕೊಂಡಿದ್ದೆ ಅಲ್ವ, ನಾನು ತೋರಿಸಿದ್ದೆ ಅಂದ್ಕೊತೀನಿ. ಡಿಸೈನ್ ಚೆನ್ನಾಗಿ ಬಂದಿದ್ದರೆ ಲೈಕ್ ಮಾಡಿ ಒಂದು. ಹಾಗೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ಸಾಗು ಮಾಡ್ತಾಯಿದ್ರು ಅಮ್ಮ. ಅಷ್ಟರಲ್ಲಿ ಪಕ್ಕದ ಮನೆ ಆಂಟಿ ಕುಂಕುಮ ತೊಗೊಂಡೋಗಿವಂತೆ ಬಾರಪ್ಪ ಅಂತ ಅಂದರು. ಹಾಗಾಗಿ ತಿಂಡಿ ಏನು ತಿಂದಂಗೆ ಫಸ್ಟ್ ಇಲ್ಲಿ ಕುಂಕುಮಕ್ಕೆ ಬಂದೆ. ಅವರು ತುಂಬ ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ರಲ್ವ, ಒಂದು ವಿಡಿಯೋ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾಳಲ್ಲ, ಎಲ್ಲರ ಮನೇಲಿ ಇವತ್ತು ರಾರಾಜಿಸ್ತಾಳೆ ಅಮ್ಮನವರು. ಅದು ನೋಡಲಿಕ್ಕೆ ಕಣ್ಣು ಸಾಲಲ್ಲ. ಇವತ್ತು ನಾನು ಜಾಸ್ತಿ ವಿಡಿಯೋ ಮಾಡಿಲ್ಲ, ಈ ರೀತಿಯಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇನೆ. ಪೂರ್ತಿ ದಿನದ ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಹಾಗೆ ಈ ರೀತಿಯಾಗಿ ಪೂಜೆ ಮಾಡಿದರು. ಫಿಶ್ ಟ್ಯಾಂಕಲ್ಲಿ ಒಳ್ಳೆ ಫಿಶ್ಗಳಿದ್ವು, ಸಕ್ಕತ್ತಾಗಿ ಕಾಣಿಸ್ತಿತ್ತು ಅಂತ ಅದೊಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಆಂಟಿ ನನಗೆ ಕಂಕಣ ಕೂಡ ಕಟ್ಟಿದ್ರು, ನಾನು ಕೂಡ ಅವ್ರಿಗೆ ಕಂಕಣನ ಕಟ್ಟಿದೆ. ಒಂಥರ ಇವತ್ತು ಹೇಳೋದಕ್ಕೆ ಆಗಲ್ಲ, ಒಂಥರ ದೇವ್ರ ಪೂಜೆ ಎಲ್ಲ ಮಾಡಿದಾದಾಗ ಎಷ್ಟೋ ಒಂಥರ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಮನಸ್ಸಿಗೆ. ಏನೋ ಒಂಥರ ಅದು ಮೂಡುತ್ತೆ, ಅದು ತಾನಾಗಿ ತಾನೇ ಮೂಡುತ್ತೆ. ನಿಜ ತಾನೇ, ಅದು ನನಗೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಪೂಜೆ ಮಾಡಿದಾಗೆಲ್ಲ ನನಗೇನೋ ಒಂಥರ ಥಾಟ್ಸ್ ಎಲ್ಲ ಚೇಂಜಸ್ ಆದಂಗೆ ಆಗುತ್ತೆ ನನಗೆ. ನಿಮಗೂ ಹಾಗೇನಾ ಅಂತ ನನಗೆ ಒಂದು ತಿಳಿಸಿ. ಅಂದರೆ ನನಗೆ ಸಾಮಾನ್ಯಂಗೆ ಅನಿಸುತ್ತೆ, ಪೂಜೆ ಮಾಡಿದಾಗ ಇಲ್ಲ ಒಂದು ದೇವಸ್ಥಾನಕ್ಕೆ ಹೋದಾಗ ಏನೋ ಒಂಥರ ಪಾಸಿಟಿವ್ ವೈಬ್ಸು ಕ್ರಿಯೇಟ್ ಆದಂಗೆ ಆಗುತ್ತೆ. ಅದು ನನಗೆ ಅರಿವು ಆಗ್ತಾ ಇರುತ್ತೆ. ನಿಮಗೂ ಅದೇ ಥರ ಆಗುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಕಂಕಣ ಎಲ್ಲ ಕಟ್ಟಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ತೊಗೊಂಡೆ.
ಹಾಗೆ ಅಲ್ಲಿಂದ ಬರೋದ್ರಲ್ಲಿ ಅಜ್ಜಿ ಎಲ್ಲ ತಿಂಡಿ ತಿಂತಾಯಿದ್ರು. ಒಂದು ವಿಡಿಯೋ ಮಾಡಿಕೊಂಡೆ, ಇರಲಿ ನಮ್ಮ ಅಜ್ಜಿದು ಒಂದು ಅಂದ್ಬಿಟ್ಟು. ಚಿಟ್ಟೆ ನೋಡಿ ಎಷ್ಟು ಗಲೀಜಾಗಿ ತಿಂತಿದ್ದಾಳೆ ಅಂದರೆ, ಅವಳು ಹಠ ಮಾಡ್ತಾಯಿದ್ಲು ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೀವಿ, ಹೆಂಗೋ ಆಟಾಡ್ಕೊಳ್ಳಿ ಅಂದ್ಬಿಟ್ಟು. ಹಾಗೆ ಅಕ್ಕ ಕೂಡ ತಿಂತಾಯಿದ್ಲು. ಫ್ರೆಂಡ್ಸ್, ನಾನು ತಿಂಡಿ ತಿಂದಿರಲಿಲ್ಲ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ತಿನ್ನೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಬಂದೆ, ಮಾರಿಯಮ್ಮನ ದೇವಸ್ಥಾನಕ್ಕೆ. ಹಬ್ಬ ಅಂತ ಅಂದಮೇಲೆ, ಹೆಣ್ಮಕ್ಳು ಹಬ್ಬ ಅಂದಮೇಲೆ ದೇವಸ್ಥಾನಕ್ಕೆ ಬರ್ದಂಗೆ ಇರೋಕ್ಕಾಗತ್ತಾ, ಮನೆ ಮುಂದೆ ಇರೋ ದೇವಸ್ಥಾನಕ್ಕೆ. ಹಾಗಾಗಿ ಅಮ್ಮನ ನೋಡಿಕೊಂಡು ಆಶೀರ್ವಾದ ತೊಗೊಂಡು ಮನೆಗೆ ಬಂದೆ. ಇದಾಗಿತ್ತು 2 ದಿನದ ವೀಡಿಯೋ. ಇಷ್ಟಕ್ಕೆ ಎಂಡ್ ಮಾಡಿದೆ. ಪೂಜೆ ಎಲ್ಲ ಚೆನ್ನಾಗಾಯಿತು ಅಂದ್ಕೊತೀನಿ. ಇನ್ನು ನೆಕ್ಸ್ಟು ನಾನು ಯಾವುದೇ ರೀತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.